ಶ್ರೀ ನರಹರಿ ಸದ್ಗುರು ಆಶ್ರಮದಲ್ಲಿ ನಿತ್ಯಾನ್ನ ದಾಸೋಹ ಕಾರ್ಯಕ್ರಮಕ್ಕೆ ಚಾಲನೆ. ಚಳ್ಳಕೆರೆ ನಗರದ ಹೊರವಲಯದ ನರಹರಿ ನಗರದ ಶ್ರೀ ನರಹರಿ ಸದ್ಗುರು ಆಶ್ರಮದಲ್ಲಿ ಮಾತೃಶ್ರೀ ನಾಗವೇಣಮ್ಮನವರ ಜನ್ಮ ಶತಮಾನೋತ್ಸವ ಪ್ರಾರಂಭದ ಪ್ರಯುಕ್ತ ನಿತ್ಯಾನ್ನ ದಾಸೋಹ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಶ್ರೀ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ವೈ ರಾಜಾರಾಮ್ ಗುರುಗಳು, ಗುರುತಾಯಿ ಮಾತೃಶ್ರೀ ನಾಗವೇಣಮ್ಮನವರ ಜನ್ಮ ಶತಮಾನೋತ್ಸವದ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ನರಹರಿ ನಗರದ ಆಶ್ರಮದಲ್ಲಿ ಪ್ರತಿನಿತ್ಯ ಮಧ್ಯಾಹ್ನ 12:30ರಿಂದ 2 ಅನ್ನದಾಸೋಹ ನಡೆಯಲಿದ್ದು, ಆಶ್ರಮದ ಭಕ್ತರು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಮುಖ್ಯ ಅತಿಥಿಗಳಾಗಿ ಶ್ರೀ ನರಹರಿ ಸದ್ಗುರು ಆಶ್ರಮದ ಉಪಾಧ್ಯಕ್ಷರಾದ ಮಾಗಂ ಶ್ರೀನಿವಾಸಲು, ಪೂಜ್ಯ ವೈ ನರಹರಿ ಗುರುಗಳು, ಬೆಂಗಳೂರಿನ ಐಐಎಂನ ನಿವೃತ್ತ ಪ್ರೊಫೆಸರ್ ಡಾಕ್ಟರ್ ಬಿ ಶೇಖರ್, ಪ್ರಗತಿಪರ ಬೇಸಾಯಗಾರರಾದ ಕುಂಕಲ ಕೃಷ್ಣಯ್ಯ, ನಿವೃತ್ತ ತಹಶೀಲ್ದಾರ್ ಎನ್ ರಘುಮೂರ್ತಿ, ಈಶ್ವರಗೆರೆಯ ರಂಗನಾಥ್ ಭಾಗವಹಿಸಿ ಮಾತನಾಡಿದರು. ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಸುಭಾಸ್ ವೈಭವ್ ಮಾಡಿದರೆ, ನಿರೂಪಣೆಯನ್ನು ರವಿಶಂಕರ್ ಅವರು ಮಾಡಿದರು. ಸ್ವಾಗತವನ್ನು ರಾಮಚಂದ್ರಪ್ಪ ನಡೆಸಿಕೊಟ್ಟರೆ, ವಂದನಾ ಅರ್ಪಣೆಯನ್ನು ಶಿಕ್ಷಕರಾದ ಮಲ್ಲಿಕಾರ್ಜುನಪ್ಪ ನಡೆಸಿಕೊಟ್ಟರು. ಸಂದರ್ಭದಲ್ಲಿ ಪೂಜ್ಯ ವೈ ಏಕಾಂತ, ರಾಜೇಶ್ವರಿ, ಲಾವಣ್ಯ, ಪದ್ಮಶ್ರೀ, ಯಾದಾಟಿ ಚೇತನ್, ದೇವರಾಜ್ ರೆಡ್ಡಿ, ರೇವಣಸಿದ್ದಪ್ಪ, ಯತೀಶಂ ಸಿದ್ದಾಪುರ್, ಸರಸ್ವತಿ ಗೋವಿಂದರಾಜು, ಪ್ರೇಮ್ಲೀಲಾ, ಗಂಗಾಧರ ಶೆಟ್ಟಿ, ನಾಗಲಕ್ಷ್ಮಿ, ಶಾಂತಮ್ಮ, ನಗರಂಗೆರೆ ಮಹೇಶ್ ಸೇರಿದಂತೆ ನರಹರಿ ಸದ್ಗುರು ಆಶ್ರಮದ ಸದ್ಭಕ್ತರು ಉಪಸ್ಥಿತರಿದ್ದರು. ವರದಿ ಯತೀಶಂ ಸಿದ್ದಾಪುರ್, ಚಳ್ಳಕೆರೆ. जय श्री नरहरि सद्गुरु महाराज को जय श्री लक्ष्मी नृसिंह. ಅನೇಕ ಸಹಸ್ರಾರು ಭಕ್ತರನ್ನು ಭೇಟಿಯನ್ನು ಮಾಡುತ್ತಾ, ಅವರ ಜೊತೆಯಲ್ಲಿ ಜೀವನವನ್ನು ಮಾಡುತ್ತಾ, ಸಲಹೆಗಳನ್ನು ಕೊಡುತ್ತಾ, ಅವರ ಲಾಲನೆ ಪಾಲನೆ, ಅವರಿಗೆ ಸಮಯೋಚಿತವಾಗಿರ್ತಕ್ಕಂಥ ಸಲಹೆಗಳನ್ನು, ಉದ್ಬೋಧಗಳನ್ನು, ವೇದಾಂತದ ತತ್ವವನ್ನು ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಶೈಲಿಯಲ್ಲಿ ಭಕ್ತರ ಉದ್ಧಾರಕ್ಕೆ ಸಂಜಾತರು ಮಾಡಿಕೊಳ್ಳೋದಲ್ಲ, ಅದು ಹೆಚ್ಚಿಂದಲ್ಲ. ನಾವು ನಮ್ಮ ಮನೆಯಲ್ಲಿ ಮಕ್ಕಳದು, ದೊಡ್ಡವ್ರದು, ಎಲ್ಲರದು ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಅಂತ ಮಾಡ್ತೀವಿ. ಕೇವಲ ನಾವು ಮಾತ್ರ ಮಾಡ್ಕೊತೀವಿ, ಪಕ್ಕದ ಮನೆಯವ್ರಿಗೆ ಗೊತ್ತಿರಲ್ಲ. ಆದರೆ ಇದಂಗಲ್ಲ. ಇರ್ತಕ್ಕಂಥ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನ ದೀಪ್ತಿಯನ್ನು ಉಜ್ವಲವಾಗಿ ಮಾಡಿರ್ತಕ್ಕಂಥ ಆದರ್ಶ ಮಹಿಳೆ. ಆದ ಕಾರಣ ಅವರ ಜನ್ಮದಿನ, ಅದರಿಂದ ನಮ್ಮನ್ನು ನಾವು ಗೌರವಿಸಿಕೊಂಡಂಗೆ. ಕಾರಣ ನಮ್ಮಲ್ಲಿ ಆ ಜ್ಯೋತಿ ಸ್ವರೂಪಿಯಾಗಿ ಇದ್ದು ಆಗಾಗ್ಗೆ ಉತ್ತಮವಾಗಿರ್ತಕ್ಕಂಥ ಒಂದು ಡೈರೆಕ್ಷನ್ ನೀಡ್ತಕ್ಕಂಥ ಮಾತೃಶ್ರೀ ಅವರ ಜನ್ಮದಿನೋತ್ಸವವನ್ನು ಯಾವ ರೀತಿಯಾಗಿ ಮಾಡಿದ್ರೆ ಚಂದ, ಸ್ಥಾನಕ್ಕೆ ತರಬೇಕು ಅಂತಕ್ಕಂಥ ಸಂಕಲ್ಪ. ಅವರ ಹೆಸರಿನಲ್ಲಿ ನಿಮಗೆ ಎದುರುಗಡೆ ಕಾಣುತ್ತೆ, ನಿಮಗೆ ಹಿಂದ್ಗಡೆ ಉತ್ತಮವಾಗಿರ್ತಕ್ಕಂಥ ಒಂದು ಭವನ ನಿರ್ಮಾಣ ಆಗಿದೆ. 43 ಅಡಿ ಅಗಲ, 90 ಅಡಿ ಉದ್ದ ಇರತಕ್ಕಂಥ ಭವ್ಯವಾಗಿರ್ತಕ್ಕಂಥ ಮಾತೃಶ್ರೀ ಅವರ ಹೆಸರಿನಲ್ಲಿ ಭೋಜನಾಲಯ ತಯಾರಾಗಿದೆ. ಅದರ ಮೇಲೆ ಪರಮ ಪೂಜ್ಯ ಸಿಂಹಾದ್ರಿ ಸದ್ಗುರು ಸ್ವಾಮಿಗಳವರ ಸಭಾ ಭವನ, ಅದಕ್ಕೆ ಫ್ರೇಮ್ ವರ್ಕ್ ಏನು ಆಗಬೇಕಾಗಿದೆಯೋ ಅದು ತಯಾರಾಗಿದೆ. ಮತ್ತೆ ಇದು ಸಂಪೂರ್ತಿ ಆಗಬೇಕಾದ್ರೆ ಸ್ವಲ್ಪ ದಿನ ಆಗುತ್ತೆ. ನಾನು ಅವಾಗ ಸ್ಟೂಡೆಂಟ್ ಆಗಿದ್ದೆ.
ನಾವು ಯಾರು ಕೂಡ ಬೆಂಗಳೂರಲ್ಲಿ ಇದ್ದಿಲ್ಲ. ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಸ್ಟೂಡೆಂಟ್ ಮಾತ್ರ ಇದ್ದೆ. ಆ ದಿವಸ ಸಿಂಹಾದ್ರಿ ಸ್ವಾಮಿಗಳವರಿಗೂ ಹಾಗೂ ಮಾತೃಶ್ರೀ ನಾಗವೇಣಮ್ಮನವರಿಗೂ ಅವರಿಗೆ ಭೋಜನ ಬೇಕಾಗಿತ್ತು. ಅವರಿಗೆ ಒಳ್ಳೆಯ ಊಟವನ್ನು ಮಾಡಿಸಬೇಕು ಎಂದು ಪ್ರೊಫೆಸರ್ ಶೇಖರ್ ಅವರಿಗೆ ನಾನು ಹೇಳಿದೆ. ಅವರು ನಿಜವಾಗಿಯೂ ಕೂಡ ಒಳ್ಳೆಯ ಒಂದು ಊಟವನ್ನು ಮಾಡಿಸಿ ಮಲ್ಲೇಶ್ವರಂ ಶಂಕರ ಮಠಕ್ಕೆ ಊಟವನ್ನು ತಂದು ಅವರು ಯಾರಿಗೆ ಊಟವನ್ನು ಬಡಿಸಿದ್ದಾರೆ ಅಂದರೆ ಸಿಂಹಾದ್ರಿ ಸ್ವಾಮಿಗಳವರಿಗೆ ಹಾಗೂ ಮಾತೃಶ್ರೀ ನಾಗವೇಣಮ್ಮನವರಿಗೆ ಅವರು ಊಟವನ್ನು ಬಡಿಸಿದ್ದಾರೆ. ಮಾತೃಶ್ರೀ ನಾಗವೇಣಮ್ಮನವರ ನಿತ್ಯಾನ್ನ ದಾಸೋಹ ಕಾರ್ಯಕ್ರಮಕ್ಕೆ ಇನ್ನು ಯಾರು ಮೋರ್ ಕ್ವಾಲಿಫೈಡ್ ದ್ಯಾನ್ ಪ್ರೊಫೆಸರ್ ಶೇಖರ್ ಟು ಲಾಂಚ್ ದಿಸ್ ರಿಯಲಿ ಗುಡ್ ಪ್ರೋಗ್ರಾಮ್. ಯು ಹ್ಯಾವ್ ಫೆಡ್ ಮಾತೃಶ್ರೀ ನಾಗವೇಣಮ್ಮ ಅಂಡ್ ಪರಮ ಪೂಜ್ಯ ಸಿಂಹಾದ್ರಿ ಸದ್ಗುರು ಸ್ವಾಮೀಜಿ. ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ಒಳ್ಳೆಯ ಹೆಸರನ್ನು ಅವರು సంపాదనే ಮಾಡಿಕೊಂಡಿದ್ದಾರೆ. ఆయన సాంగత్యంలో ఆయన చెప్పకుండా కూడా ఆయన అడుగులు, ఆయన మాట, ఆయన చూపుతో మేము ఇన్స్పైర్ అయ్యాం. ఈ ప్రపంచాన్ని జయించాలి అంటే దేంట్లో జయించాలంటే మాకేం కనబడలేదు, ఒక అన్నం తప్ప. అన్నంతో ఏది ఇచ్చినా మనిషికి తృప్తి ఉండదు, కానీ అన్నం ఇస్తే మాత్రం ద్రౌపది గారు ఒక్క మెతుకు వేస్ట్ చేయలేదు. కురుక్షేత్రం యుద్ధంలో పెట్టినటువంటి ఉడిపి మహారాజు ఆయన వేస్ట్ చేయలేదు. రామాయణంలో యుద్ధం చేసేటప్పుడు నరులు, వానరులు, రాక్షసులు వీళ్ళందరూ కూడా ఒక్కటి కూడా వేస్ట్ చేయలేదు, యుద్ధాల్లో వేస్ట్ చేయలేదు. రక్తం పారిన, చేతులు నరికిన, కాళ్ళు నరికిన, తలలు నరికిన ప్రతి ఒక్కరికి అన్నం ಪ್ರತಿ ಅದು ಕೂಡ ಒಂದು ಕುತೂಹಲಕರವಾದಂಥ ಒಂದು ವಿಷಯ. ಅವರು ಶುರು ಮಾಡಿದ್ದು ಒಂದು ಪ್ರತಿಜ್ಞೆಯಿಂದ, ಏನೇ ಆಗಲಿ ನಿತ್ಯ ಪ್ರಾರ್ಥನೆ ಬಿಡಬಾರ್ದು ಅಂತ. ಆ ಪ್ರತಿಜ್ಞೆಯನ್ನು ಇಟ್ಕೊಂಡು ಇದುವರೆಗೂ ಅದನ್ನು ಚಾಚು ತಪ್ಪದೆ ನಡೆಸ್ಕೊತ ಬರ್ತಾ ಇದ್ದಾರೆ. ಇದಕ್ಕೆ ಇನ್ನೂ ಸ್ವಲ್ಪ ದೊಡ್ಡ ಕಾತಾಳದ ಧ್ವನಿಯೇ ಬರಬೇಕು. ದಿನನಿತ್ಯ ಪೂಜೆಯನ್ನು ನಡೆಸ್ತಾ ಇದ್ದಾರೆ. ಹಲವಾರು ಕಾರಣಗಳಿಂದಾಗಿ ದಿನವೂ ಅಭಿಷೇಕವನ್ನು ನಡೆಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದನ್ನು ಈ ದಿನದಿಂದ ಶುರು ಮಾಡಬೇಕು ಅಂತಕ್ಕಂಥದ್ದು ಅಭಿಪ್ರಾಯ. ಹಾಗಾಗಿ ಈ ದಿನದಿಂದ 7ರಿಂದ 10 ಗಂಟೆಯವರೆಗೂ ಆ ಮಧ್ಯದಲ್ಲಿ ನಿತ್ಯ ಅಭಿಷೇಕ ಹಾಗೂ ನೈವೇದ್ಯ ಕಾರ್ಯಕ್ರಮಗಳು ನಡೆಯುತ್ತೆ. ಹಾಗೆ 10ರಲ್ಲಿ ಬದುಕರು ನಿಸ್ವಾರ್ಥವಾಗಿ ಸಮಾಜಕ್ಕೋಸ್ಕರ ದುಡಿಯೋರು ಬಹಳ ಕಡಿಮೆ. ಸೊ ಅಂತಾದ ನಿಸ್ವಾರ್ಥದಲ್ಲಿ ಏನು ಭಕ್ತಾದಿಗಳನ್ನ ಈ ಒಂದು ಆಧ್ಯಾತ್ಮಿಕವಾಗಿ ಮತ್ತು ಒಂದು ಸಾಂಸ್ಕೃತಿಕವಾಗಿ ನಮ್ಮ ಬಾಲ ಸತ್ಯದ ಭೂಮಿ, ಧರ್ಮದ ಭೂಮಿ ಅಂತ ಹೇಳ್ತೀವಿ. ಸತ್ಯದ ನಾಡು, ಧರ್ಮದ ನಾಡು ಅಂತೀವಿ. ನನ್ನ ಅಭಿಪ್ರಾಯದಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಳ್ಳಕೆರೆ ತಾಲೂಕು ಸತ್ಯದ ಭೂಮಿ, ಧರ್ಮದ ಭೂಮಿ ಇದು. ಯಾಕೆ ತಾಲೂಕಿನ ಜನಮಾನಸದಲ್ಲಿ ಬೆರೆತೋಗಿದೆ. ನಂಬಿದನು ಪ್ರಹ್ಲಾದ, ನಂಬದಿರ್ದನು ತಂದೆ ಹಿರಣ್ಯಾಕ್ಷ, ನಂಬಿಯೂ ನಂಬದಿರ್ದೊಡೆ ಸಿಂಬಳದೊಳಗಿನ ನೊಣದಂತೆ ಮಂಕುತಿಮ್ಮ ಅಂತ ಹೇಳ್ತೀವಿ ನಾವು. ಯಾಕೆಂದ್ರೆ ಭಗವಂತನಲ್ಲಿ ಅನುರಕ್ತರಾಗ್ಬಿಟ್ರೆ ಸಂಪೂರ್ಣವಾಗಿ ಅನುರಕ್ತರಾಗ್ಬೇಕು. ಅರ್ಧ ನಂಬೋದು ಅರ್ಧ ನಂಬದೇ ಇದ್ರೆ ಅದು ಭಕ್ತಿನೂ ಅಲ್ಲ, ಅದು ಭಾವನೆನೂ ಅಲ್ಲ. ಈ ಒಂದು ಚಳ್ಳಕೆರೆ ತಾಲೂಕಿನ ಜನ ಸಂಪೂರ್ಣವಾಗಿ ಈ ಒಂದು ಭಕ್ತಿ ಮತ್ತು ನಂಬಿಕೆಯಲ್ಲಿ ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೊಂಡಿದ್ದಾರೆ. ಪುಂಜಿತ ಮಾಕೃತ ಕಸ್ಯ ಸ್ವಿತ್ತ ನಮ್ಮಂತ ಹೇಳಿ ಅವರು ಈ ಪ್ರಪಂಚ ಇಡೀ ಸ್ವರ ಇದ್ದೆ. ನಾವು ಸಾಧನ ಚತುಷ್ಟಯ ಸಂಪತ್ತುಗಳು ಅಂತ ಹೇಳ್ತೀವಿ. ವಿವೇಕ, ವೈರಾಗ್ಯ, ಶಮ, ದಮ, ಉಪರತಿ, ಶ್ರದ್ಧಾ, ಸಮಾಧಾನ, ಈ ಮುಖಾಂತರವಾಗಿ ನಾವು ಮುಮುಕ್ಷತ್ವವನ್ನು ಪಡಿತೀವಿ ಅಂತ ನಾವೆಲ್ಲ ಓದಿದ್ದೀವಿ. ಅದೇ ಪ್ರಕಾರವಾಗಿ ಆ ಮಹಾತಾಯಿ ನಾಗವೇಣಮ್ಮರಲ್ಲಿ ಸಹನೆ ಅಂತಕ್ಕಂಥ ಒಂದು ಗುಣ ತುಂಬಿತ್ತು ಅವರಲ್ಲಿ. ನಾವು ವಿವೇಕ ಚೂಡಾಮಣಿನಲ್ಲಿ ಓದ್ತೀವಿ, ಸಹನಂ ಸರ್ವ ದುಃಖಾನಾಂ ಅಪ್ರತಿಕಾರ್ವ ಪೂರ್ವಕಂ ಚಿಂತಾ ವಿಲಾಸರಹಿತಂ ತಾ ತಿತಿಕ್ಷಾತಿ ಗಚ್ಚತಿ ಅಂತ ಓದ್ತೀವಿ. ಅಂತ ತಿತಿಕ್ಷೆ, ಸಮಾಧಾನ ಅಂತಕ್ಕಂಥದ್ದು ಆ ಅಮ್ಮವರಲ್ಲಿ ತುಂಬಿ ತುಳುಕ್ತಿತ್ತು. ಅದರಲ್ಲಿ ಅವರಲ್ಲಿ ಶ್ರದ್ಧೆ ಅಂತಕ್ಕಂಥದ್ದು ತುಂಬ ಇತ್ತು. ಅವರು ಶ್ರದ್ಧೆ ಅಂತ ಹೇಳಿದರೆ ಅವರು ಲಕ್ಷ್ಮೀ ನರಸಿಂಹ ಸದ್ಗುರು ಸ್ವಾಮಿಗಳವರ ಸೊಸೆಯಾಗಿ ಬಂದಂಥವರು. ಅವರು ಯಾದಾಟಿ
ಕುಟುಂಬವನ್ನು ಸಂರಕ್ಷಣೆ ಮಾಡಿಕೊಂಡು ಬಂದಂತಹ ಮಹಾ ತಾಯಿ. ಅದರಿಂದ ಅಂತಹ ತಾಯಿಗೆ ನಾವು that Mahatma Gandhi did not get the Nobel Prize, Peace Prize. It's a shame for the Peace Prize, not for Mahatma Gandhi. Similarly, Leo Tolstoy was not given the Nobel Prize for Literature. I would say, when I said, I would say it's a shame for Nobel Prize for Literature. Now let me come to the incident. And it has relevance with respect to what I'm going to say also. Please listen to me carefully. Leo Tolstoy, you had the habit of walking on the streets, just like what we go on evening walks. He used to also go in St. Petersburg. That is where he was. ಸರ್ವಾರಿಷ್ಟ ವಿನಾಶನಾಯ ಸರ್ವಮಂತ್ರಚ್ಛೇದನಾಯ ತ್ರೈಲೋಕ್ಯಂ ವಶಮಾನಾಯ ಸ್ವಾಹ. ಓಂ ನಮಃ ಶ್ರೀ ಗುರುದೇವಾಯ ಪರಮಪುರುಷಾಯ ಸರ್ವದೇವತಾ ವಶೀಕರಾಯ ಸರ್ವಾರಿಷ್ಟ ವಿನಾಶನಾಯ ಸರ್ವಮಂತ್ರಚ್ಛೇದನಾಯ ತ್ರೈಲೋಕ್ಯಂ ವಶಮಾನಾಯ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಜ್ಞಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾಧನಂ. ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜನೀವತಿ. ಧೀನಾಮಭಿದ್ರಿಯವತ್ ವಾಗ್ದೇವ್ಯೈ ನಮಃ. ಈಗ ಹೊರ ಬರ್ತಾ ಇಲ್ಲ, ಇದು ಸ್ಟೇಜ್ ಬಿಟ್ಟು ಆ ಕಡೆ ಹೋಗೇ ಇಲ್ಲ. ಶ್ರೀ ಶ್ರೀ ಬ್ರಹ್ಮಶ್ರೀ ಸಿಂಹೋದ್ರಿ ಸದ್ಗುರು ಮಹಾರಾಜ್ ಕೆ ಶ್ರೀ ಶ್ರೀ ಸದ್ಗುರು ಮೂರ್ತಿ ಮಹಾರಾಜ್ ಕೆ ಜೈ. ಸಾಧು ಸಂತೆ ಕೆ ಜೈ. ಮಂಗಳ ನಮಃ ಪಾರ್ವತಿ ಪತೆ. ಹರ 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 ಮಹಾದೇವ. ಪರ್ವತಗಳಿದ್ದಂಗೆ ಅವರು ಒಬ್ರಿಗಿಂತ ಒಬ್ರು ಒಳ್ಳೆ ಉನ್ನತವಾಗಿರ್ತಕ್ಕಂಥ ವ್ಯಕ್ತಿಗಳ ಸಂಪರ್ಕ ಅವರಿಗೆ. ಅವರ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಡೆಸ್ಕೊಡ್ತಾ ಇದ್ದಾರೆ. ಆ ಸ್ವಾಮಿಗಳ ಆಜ್ಞೆಯಂತೆ ನಾವು ಕೂಡ ಈಗಾಗಲೇ ಹೇಳ್ದಂಗೆ ನಿತ್ಯ ಪ್ರಾರ್ಥನೆಯನ್ನು ಬೆಳಿಗ್ಗೆ 6:30 ಇಂದ 7:30ವರೆಗೂ ಮಾಡ್ತೇವೆ. ಆದರೆ ಸ್ವಾಮಿಗಳು ಹೋಳಿಗೆ ಊಟ